ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ವರ್ಗಾವಣೆಗಾಗಿ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರಿವರು, ಅವರ ಪುತ್ರ ಪಂಪನಗೌಡ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಶಾಸಕನ ಪುತ್ರ ಪಂಪನಗೌಡ ಅವರನ್ನ ಮೊದಲು ಬಂಧಿಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಶಾಸಕ ಚೆನ್ನಾರೆಡ್ಡಿ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಸ್ಪೀಕರ್ ಅನುಮತಿಯ ಬಳಿಕ ಶಾಸಕ ಚೆನ್ನಾರೆಡ್ಡಿ ಬಂಧಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಪಿಎಸ್ಐ ಸಾವನ್ನಪ್ಪಿದ್ರು, ಅವರು ಸಾವನ್ನಪ್ಪಿದ 17 ಗಂಟೆಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ A1 ಆರೋಪಿ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ, A2 ಆರೋಪಿ ಅವರ ಪುತ್ರರಾಗಿದ್ದಾರೆ. ಪರಶುರಾಮ್ ಪಿಎಸ್ಐ ಸಾವನ್ನಪ್ಪಿರುವಂತಹದ್ದು. ಅವರ ಪತ್ನಿ ಶ್ವೇತಾ ಈಗಾಗಲೇ ಕಾಂಗ್ರೆಸ್ ಶಾಸಕರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅವರ ಮಗನ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಹಾಗಾಗಿಯೇ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಹಾಗಾದ್ರೆ 17 ಗಂಟೆಗಳ ಬಳಿಕ ದಾಖಲಾದಂತಹ ಎಫ್ಐಆರ್ನಲ್ಲಿ ಏನೇನಿದೆ? A1 ಆರೋಪಿ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ ಅವರು ಶಾಸಕರು, ಕಾಂಗ್ರೆಸ್ ಶಾಸಕರು. ಅವರು ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. A2 ಆರೋಪಿಯಾಗಿ ಪಂಪನಗೌಡ ಸನ್ನಿಗೌಡ ಶಾಸಕರ ಮಗ ಇವರು. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ? ಜಾತಿ ನಿಂದನೆಯ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿರುವಂತಹದ್ದು. ಅಟ್ರಾಸಿಟಿ ಸೆಕ್ಷನ್ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿರುವಂತಹದ್ದು. ಸಾವಿಗೆ ಒತ್ತಡದ ಆರೋಪದಲ್ಲಿಯೂ ಕೂಡ ಕೇಸನ್ನು ದಾಖಲಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ 108 ಸೆಕ್ಷನ್ 350 ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆಯ ನಿಮಿತ್ತ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸಾಲು ಸಾಲು ಹಗರಣದ ಆರೋಪವನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವು ಮತ್ತೊಂದು ಹೊಸ ಸಂಕಷ್ಟವನ್ನ, ಟೆನ್ಷನ್ ಅನ್ನ ತಂದಿಡುವಂತಹ ಸಾಧ್ಯತೆ ಇದೆ. ಇದೇ ವಿಚಾರ ವಿಪಕ್ಷಗಳಿಗೆ ಈಗ ಮತ್ತೊಂದು ಅಸ್ತ್ರವಾಗಿರುವಂತಹದ್ದು. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಪರಶುರಾಮ್ ಅವರು ಪಿಎಸ್ಐ ಆಗಿ ಯಾದಗಿರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಅನ್ನುವಂತಹ ಆರೋಪ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಒಂದು ಕಡೆ ಶಾಸಕ, ಮತ್ತೊಂದು ಕಡೆ ಅವರ ಪುತ್ರ, ಇಬ್ಬರೂ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಕೇಸ್ನಲ್ಲಿ ಅಂತ? ಪ್ರೇಮ್ ಕುಮಾರ್, ಈ ಒಂದು ಯಾದಗಿರಿಯ PSI ಏನಂದ್ರೆ ಪರಶುರಾಮ್ ಒಂದು ಸಾವಿನ ಪ್ರಕರಣದ ಕುರಿತು ಏನಂದ್ರೆ ಅವರ ಪತ್ನಿಯನ್ನು ಪ್ರಮುಖವಾಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಹಣಕ್ಕೆ ಡಿಮ್ಯಾಂಡ್ ಇಟ್ಟು ನನ್ನ ಗಂಡನಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು, ಅದು ಮತ್ತೆ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ರು ಅಂತ ಹೇಳಿ. ಸೊ ಈ ಒಂದು ಪತ್ನಿ ಶ್ವೇತಾ ಅವರ ಒಂದು ದೂರಿನ ಆಧಾರದ ಮೇಲೆ ಯಾದಗಿರಿ ಚೆನ್ನಾರೆಡ್ಡಿ ಶಾಸಕರಂತ ಚೆನ್ನಾರೆಡ್ಡಿ ಹಾಗೂ ಆತನ ಪುತ್ರನ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ಬಳಿಕ ಏನಂದ್ರೆ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಂದೆ ಮಗ ಇಬ್ರು ಕೂಡ ಯಾದಗಿರಿಯಿಂದ ಸದ್ಯ ಎಸ್ಕೇಪ್ ಆಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಆಕ್ಟ್ ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದೇ ಆದ್ರೆ ಮೊದಲು ಯಾರೇ ಆಗಿರಲಿ ಅವರನ್ನು ಬಂಧನ ಮಾಡೋದು ಪೊಲೀಸರ ಮೊದಲ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಶಾಸಕರ ಪುತ್ರ ಪಂಪನಗೌಡನನ್ನು ಕೂಡಲೇ ಪೊಲೀಸರು ಬಂಧನ ಮಾಡಬೇಕಾಗಿದೆ. ಇನ್ನು ಉಳಿದಂತೆ ಶಾಸಕರಿಗೆ ಒಂದು ಬಂಧನ ಮಾಡಬೇಕಾದ್ರೆ ಸ್ಪೀಕರ್ ಅವರ ಅನುಮತಿ ಕೂಡ ಒಂದು ಕಡ್ಡಾಯವಾಗಿರುತ್ತದೆ. ಹೀಗಾಗಿ ಸ್ಪೀಕರ್ ಅವರ ಅನುಮತಿ ಪಡೆದ ಬಳಿಕ ಅವರನ್ನು ಕೂಡ ವಿಚಾರಣೆಗಾಗಿ ಏನಂದ್ರೆ ವಶಕ್ಕೆ ಪಡೆಯುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಆದ್ರೆ ಎಲ್ಲಿ ರಾಜ್ಯ ಸರ್ಕಾರ ಏನಂದ್ರೆ ಈ ಒಂದು ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುತ್ತಾ ಎಂಬ ಪ್ರಶ್ನೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ಕೆಲ ನಾಯಕರು ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ದಾಟಿಯಲ್ಲಿ ಹೇಳ್ತಾ ಇದ್ರು. ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಸಿಕ್ಕಿಲ್ಲ, ಮತ್ತೆ ಯಾರ ವಿರುದ್ಧವೂ ಕೂಡ ಅವರು ಅಸಮಾಧಾನಗೊಂಡು ಏನಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ. ಏಕೈಕ ಕಾರಣ ಅಂದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಡೆತ್ ನೋಟ್ ಸಿಕ್ಕಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಮುಚ್ಚಾಕ್ತಾರ, ಅಥವಾ ಶಾಸಕರು ಈ ರೀತಿಯಾಗಿ ಹಣದ ಬ್ಲಾಕ್ ಮೇಲ್ ಏನ್ ಮಾಡಿದ್ರು, ಅವರ ಪತ್ನಿಯನ್ನು ಪ್ರಮುಖವಾದಂತಹ ಆರೋಪ ಇರೋದಂದ್ರೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು ಅಂತ. ಈ ಒಂದು ಪ್ರಕರಣವನ್ನು ಈ ರೀತಿಯಾಗಿ ತನಿಖೆ ಮಾಡ್ತಾರಾ ಅಥವಾ ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಡೆತ್ ನೋಟ್ ಇಲ್ಲ ಅಂತ ಪ್ರಕರಣವನ್ನು ಮುಚ್ಚಿ ಹಾಕಿ ಬಿ ರಿಪೋರ್ಟ್ ಹಾಕ್ತಾರ ಪೊಲೀಸರು ಎಂಬುದು ಈಗ ಜನಸಾಮಾನ್ಯರಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಆಡಳಿತ ಪಕ್ಷದ ಶಾಸಕರಾಗಿರುವಂತಹ ಏಕೈಕ ಕಾರಣಕ್ಕೆ ಈಗಾಗಲೇ ಮೂಡಾ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣಗಳಿಂದ ಈಗಾಗಲೇ ಸರ್ಕಾರಕ್ಕೆ ತೀವ್ರ ಮುಜುಗರ ರಾಜ್ಯದಲ್ಲಿ ಆಗ್ತಾ ಇದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ,
ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಆ ಒಂದು ಪ್ರಕರಣಗಳು ಇನ್ನೂ ಚಾಲ್ತಿಯಲ್ಲಿರುವಂತಹ ಸಂದರ್ಭದಲ್ಲೇ ಆ ಒಂದು ಪ್ರಕರಣಗಳು ಮಾಸುವ ಮುನ್ನವೇ ಈಗ ಸರ್ಕಾರಕ್ಕೆ ಬಹುದೊಡ್ಡ ಮಗದೊಂದು ಕಳಂಕ ಏನಂದ್ರೆ ವರ್ಗಾವಣೆ ದಂಧೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹಲವು ಬಾರಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೇ ಒಂದು ಆರೋಪಕ್ಕೆ ಈಗಾಗಲೇ ಓರ್ವ PSI ಈಗಾಗಲೇ ಸಾವನ್ನಪ್ಪಿದ್ದಾನೆ. ಇದರ ತನಿಖೆ ಮಾಡಿದ್ದೇ ಆದ್ರೆ ಶಾಸಕರ ನಿಜವಾದ ಬಣ್ಣ ಬಯಲಾಗುತ್ತೆ, ಅವರ ಪುತ್ರನ ನಿಜವಾದ ಬಣ್ಣ ಬಯಲಾಗುತ್ತೆ. ಈ ಒಂದು ಕೆಲಸ ಕಾಂಗ್ರೆಸ್ನ ಶಾಸಕರು ಮಾಡ್ತಾರಾ, ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ, ಅಥವಾ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತಹ ಕೆಲಸ ಮಾಡುತ್ತಾ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.